ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ತುಂಬ ಸಾರಿ ಎಲ್ಲದಕ್ಕೂ ಭಯ ಪಟ್ಕೊಂಡ್ಬಿಡ್ತೀವಿ. ಏನಂತ, ನನಗೆ ಮಾತಾಡೋದಕ್ಕೆ ಭಯ, ಟೂ ವೀಲರ್ ಓಡಿಸೋದಕ್ಕೆ ಭಯ, ಆಮೇಲೆ ಇನ್ಯಾವುದಕ್ಕೂ ಭಯ, ಎಲ್ಲದಕ್ಕೂ ಭಯ. ಒಂದು ಇನಿಷಿಯೇಟಿವ್ ತಗೊಳ್ಳೋದಕ್ಕೆ, ಒಂದು ಮುನ್ನಡೆಯನ್ನು ತೆಗೆದುಕೊಳ್ಳೋದಕ್ಕೆ, ಮುಂದಾಳತ್ವವನ್ನು ತೆಗೆದುಕೊಳ್ಳೋದಕ್ಕೆ, ಆಮೇಲೆ ಯಾವುದೇ ಕೆಲಸವನ್ನು ಆರಂಭಿಸೋದಕ್ಕೆ ಭಯ ಪಡ್ತಾ ಇದ್ರೆ ಈ ಸಂಚಿಕೆ ನಿಮಗಾಗಿ. ಆ ಭಯವನ್ನು ಹೋಗಲಾಡಿಸೋದಕ್ಕೆ ಭಯದ ಮೂಲ ಎಲ್ಲಿದೆ ಅಂತ ನಾವು ತಿಳ್ಕೋಬೇಕು. ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ. ಇದು ಶೀಲಾ ಕನ್ನಡ ಜರ್ನಲ್. ನಾನು ಶೀಲಾ ಭಟ್. ಇವತ್ತಿನ ಕಾರ್ಯಕ್ರಮ ವ್ಯಕ್ತಿತ್ವ ವಿಕಸನ. ಪ್ರೀತಿ ವೀಕ್ಷಕರೇ, ನೀವು ರಾಧಾಕೃಷ್ಣ ಅನ್ನುವ ಧಾರಾವಾಹಿಯನ್ನು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಆ ಸಂಚಿಕೆಯಲ್ಲಿ ನಾನು ಒಂದು ಭಾಗ ಬರುತ್ತೆ, ಅದನ್ನು ನೀವು ನೋಡಬೇಕು. ಆ ಭಾಗ ಯಾವುದು ಅಂದರೆ, ರಾಧಾ ಮತ್ತು ಕೃಷ್ಣ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ. ಚಂದ್ರಾವಳಿ ಕತೆ ಬರುತ್ತೆ. ಕೃಷ್ಣನ ಬದುಕಿನಲ್ಲಿ ಚಂದ್ರಾವಳಿ ಬರ್ತಾಳೆ. ಆವಾಗ ರಾಧೆಗೆ ತುಂಬ ಈರ್ಷ್ಯೆ ಆಗುತ್ತೆ. ಆ ಈರ್ಷ್ಯೆಯಿಂದಾಗಿ ಆಕೆ ತುಂಬ ತಪ್ಪುಗಳನ್ನು ಮಾಡ್ತಾಳೆ. ಯಾವಾಗ ಈರ್ಷ್ಯೆಯನ್ನು ಗೆಲ್ತಾಳೆ, ಅವಳಿಗೆ ಮಳೆಯಲ್ಲೂ ಚಳಿಯಲ್ಲೂ ಯಾವುದೂ ಲೆಕ್ಕಕ್ಕಿಲ್ಲದೆ ಒಂದು ಬೆಟ್ಟವನ್ನು ಹತ್ತಿ ಮಳೆಯಲ್ಲಿ ಶಿವಲಿಂಗವನ್ನು ಮಾಡಿ ತಂದು ಪೂಜೆ ಮಾಡುವ ಒಂದು ಶಕ್ತಿ, ಧೈರ್ಯ ಬರುತ್ತೆ. ಇದು ಒಂದು ಸಣ್ಣ ಒಂದು ಲೈನಲ್ಲಿ ಹೇಳಿದ ಕಥೆ. ಜಿಸ್ಟೇನು ಅಂತಂದರೆ, ನೀವು ಯಾವಾಗ ಈರ್ಷ್ಯೆಯನ್ನು ಗೆಲ್ತೀರಾ ಆವಾಗ ನಿಮ್ಮ ಭಯವನ್ನು ನೀವು ಗೆಲ್ತೀರ. ಈರ್ಷೆಗೂ ಮತ್ತು ಭಯಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಯಾವುದೇ ವಿಷಯಕ್ಕೆ ನಿಮಗೆ ಯಾರು ನೋಡಿದ್ರೂ ಜಲಸ್ ಆಗ್ತಾ ಇದೆ. ಅಯ್ಯೋ, ನನಗಿಂತ ಮುಂದೋಗ್ಬಿಟ್ಟು, ನನಗಿಂತ ಮುಂದಾಗೋಗ್ಬಿಟ್ಟು, ನಾನೊಂದು ಇದು ಒಂಥರ ಈರ್ಷ್ಯೆ ಅಂತ ಹೇಳ್ತೀವಲ್ಲ, ಮತ್ಸರ, ಈರ್ಷ್ಯೆ, ಅಸೂಯೆ ಥರ ಶಬ್ದಗಳನ್ನ ನಾವು ಉಪಯೋಗಿಸ್ತೀವಿ. ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಅನ್ನೋದಂತೂ ಹೆಣ್ಣು ಮಕ್ಕಳಿಗೆ ಬಹಳ 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 ಜಾಸ್ತಿ ಅಂತ ಹೇಳ್ತೀವಿ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲೇ ಭಯನೂ ಜಾಸ್ತಿ. ಹೌದಾ ಅಲ್ವಾ? ಸೊ ಹೊಟ್ಟೆ ಕಿಚ್ಚು ಎಲ್ಲಿರುತ್ತೆ ಅಲ್ಲಿ ಖಂಡಿತವಾಗಿಯೂ ಭಯ ಮನೆ ಮಾಡಿರುತ್ತೆ. ನೀವು ಯಾವಾಗ ಹೊಟ್ಟೆ ಕಿಚ್ಚನ್ನ ಮೀರ್ತೀರಾ ಆವಾಗ ಭಯ ತನ್ನವರಿಗೆ ಓಡೋಗ್ಬಿಡುತ್ತೆ. ಶೌರ್ಯ, ಧೈರ್ಯ ಎಲ್ಲ ಬರೋದು ಯಾವಾಗ ಅಂದರೆ ನೀವು ಹೊಟ್ಟೆ ಕಿಚ್ಚನ್ನು ಮೀರಿದಾಗ. ಹೊಟ್ಟೆ ಕಿಚ್ಚನ್ನು ಮೀರೋದು ಹೇಗೆ? ಹೊಟ್ಟೆ ಕಿಚ್ಚನ್ನು ಮೀರೋದು ಹೇಗೆ ಅಂತಂದರೆ, ಎದುರು ಇರುವ ವ್ಯಕ್ತಿಯ, ಯಾರ ಬಗ್ಗೆ ಹೊಟ್ಟೆ ಕಿಚ್ಚಾಗ್ತಿದೆಯಲ್ಲ ಆ ವ್ಯಕ್ತಿಯ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವುದು ಮೊದಲನೇದು. ಎರಡನೇದು, ನಾವು ಆ ಸಾಮರ್ಥ್ಯವನ್ನು ಗಳಿಸಲು ಯತ್ನಿಸುವುದು. ನಮಗೂ ಆ ಶಕ್ತಿ ಇದೆ, ನಾವು ಪ್ರಯತ್ನ ಮಾಡಿದ್ರೆ ಆ ಒಂದು ಶಕ್ತಿಯನ್ನು, ಆ ಒಂದು ಸಾಮರ್ಥ್ಯವನ್ನು ಗಳಿಸಬಹುದು ಅನ್ನುವಂತಹ ಸ್ವನಂಬಿಕೆ, ನಮ್ಮ ಮೇಲೆ ನಮ್ಮ ನಂಬಿಕೆ ಇರುವಂಥದ್ದು. ಈ ಎರಡು ವಿಷಯದಿಂದ ನಾವು ಈರ್ಷ್ಯೆಯನ್ನು ಗೆಲ್ಲಬಹುದು. ಯಾವಾಗ ನಮ್ಮ ಮೇಲೆ ನಂಬಿಕೆ ಇದ್ದು ನಾವು ಆ ಒಂದು ಸಾಮರ್ಥ್ಯವನ್ನು ಗಳಿಸೋದಕ್ಕೆ, ವ್ಯಕ್ತಿತ್ವವನ್ನು ವಿಕಾಸಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ, ಆವಾಗ ಈ ಈರ್ಷ್ಯೆ ಅನ್ನೋದು ಹೋಗಿ ನಾವು ಎಲ್ಲ ಜನರ ಗುಣಗಳನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮಗೆ ಬೇರೆಯವರು ಯಾರ್ಯಾರನ್ನೋ ಹೊಗಳಿದ್ರೆ ನಮಗೆ ಈರ್ಷ್ಯೆ ಆಗೋದಿಲ್ಲ. ಬದಲಿಗೆ ಹೌದು, ಅವರು ಆ ಹೊಗಳಿಕೆಗೆ ಯೋಗ್ಯರು ಅಂತ ನಮ್ಗೆ ಅನಿಸುತ್ತೆ. ನಮಗೆ ಒಳಗೊಳಗಯ್ಯೋ ನಾವು ಹಂಗಾಗಿಲ್ವಲ್ಲ ಅಂತ ಜಲಸ್ ಆಗೋದಿಲ್ಲ. ಆ ಜಲಸ್ ಆಗದೆ ಹೋದ ಹಂತಕ್ಕೆ ನೀವು ಯಾವಾಗ ತಲುಪಿಡ್ತೀರಾ ಆವಾಗ ಆಟೋಮೆಟಿಕ್ಲಿ ನೀವು ಎಲ್ಲದರಲ್ಲೂ ಮುಂದಾಳತ್ವವನ್ನು ತೆಗೆದುಕೊಳ್ತೀರಾ. ಇನಿಷಿಯೇಟಿವ್ ಅಂದರೆ ಮುನ್ನಡೆಯನ್ನು ಸಾಧಿಸ್ತೀರಾ. ಇನಿಷಿಯೇಟಿವ್ ಅಂದರೆ ಒಂದು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳೋಕೆ ಶುರು ಮಾಡ್ತೀರಾ. ಆಮೇಲೆ ಎಲ್ಲದರಲ್ಲಿ ನಾಯಕತ್ವವನ್ನು ಸಹ ಹೊಂದೋದಕ್ಕೆ ಶುರು ಮಾಡ್ತೀರಾ. ಎಲ್ಲ ಕಡೆ ಗುರುತಿಸೋದಕ್ಕೆ ಶುರು ಆಗುತ್ತೆ. ನಿಮ್ಮನ್ನೆಲ್ಲ ಕಡೆ 10 ಜನ ಇದ್ರೆ ನಿಮ್ಮನ್ನು ಗುರುತಿಸೋದಕ್ಕೆ ಶುರು ಆಗುತ್ತೆ. ಇದೆಲ್ಲ ಆಗಬೇಕು ಅಂದರೆ ಮೊದಲು ಈರ್ಷ್ಯೆಯನ್ನು ಗೆಲ್ಲಿ. ಭಯದ ಮೂಲ ಅಲ್ಲಿದೆ. ಈ ಈರ್ಷ್ಯೆ ಮತ್ತು ಭಯ ಹೇಗೆ ಒಂದಕ್ಕೊಂದು ಕನೆಕ್ಷನ್ ಅಂತ ನೀವು ಕೇಳ್ಬೋದು. ಈರ್ಷ್ಯೆ ಮತ್ತು ಭಯ ಎರಡು ನಮ್ಮ ಮಣಿಪುರಿ ಚಕ್ರಕ್ಕೆ ಸಂಬಂಧಪಟ್ಟಂಥವು. ಯಾವಾಗ ಮಣಿಪುರಿ ಚಕ್ರ ಅದ ಬಗ್ಗೆ ನಾನು ಮಾತಾಡ್ತೀನಲ್ಲ, ಅವಾಗ ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಆವಾಗ ನಿಮ್ಮ ಮಣಿಪುರಿ ಚಕ್ರದಲ್ಲಿ 2 ಥರ ಇರುತ್ತೆ. ನಾವೆಲ್ಲ ವ್ಯಕ್ತಿತ್ವದಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ ಅಂತ ಹೇಳ್ತೀವಲ್ಲ, ಅದೆಲ್ಲ ನಮ್ಮ ಮಣಿಪುರಿ ಚಕ್ರದ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಯಾವಾಗ ನಾವು ಈರ್ಷ್ಯೆಯನ್ನು ಓವರ್ಕಮ್ ಮಾಡ್ತೀವಿ, ಅಸೂಯೆ ಹೊಟ್ಟೆ ಕಿಚ್ಚಿಂದ ಹೊರಗೆ ಬರ್ತೀವಿ, ಆವಾಗ ಭಯ ತನ್ನಾರೆ ಹೊರಟೋಗ್ಬಿಡುತ್ತೆ.
ಏನು ಭಯನೇ ಇರೋದಿಲ್ಲ. ಅದು ನಮ್ಮೊಳಗಡೆ ಒಂದಕ್ಕೊಂದು ಸಂಬಂಧ ಇರುವ ಭಾವನೆಗಳು, ಈ ಸಂಬಂಧ ಇರುವ ಭಾವನೆಗಳು ಒಂದಕ್ಕೊಂದು ಜಾಯಿಂಟ್ ಆಗಿರ್ತವೆ. ಒಂದು ರಿಲೀಸ್ ಆಯಿತು ಅಂದರೆ ಇನ್ನೆಲ್ಲ ರಿಲೀಸ್ ಆಗ್ಬಿಡುತ್ತೆ. ಸೊ ಭಯಕ್ಕೆ ಮೂಲ ಕಾರಣ ಈರ್ಷ್ಯೆ. ಈ ಈರ್ಷ್ಯೆಯನ್ನು ನೀವು ಸಂಪೂರ್ಣವಾಗಿ ಮನಸ್ಸಿನಿಂದ ಹೊರ ಹಾಕಿಬಿಟ್ರೆ ಆ ಭಯ ಅನ್ನುವ ನೆಗೆಟಿವ್ ಹೊರಟೋಗ್ಬಿಡುತ್ತೆ. ನಿಮಿಷನೂ ಇರೋದಿಲ್ಲ, ಅದು ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಎಲ್ಲ ಭಯದಿಂದ ನೀವು ಹೊರಗೆ ಬರುವ ಸುಲಭವಾದ ಸತ್ಯವಾದ ಮಾರ್ಗ ಇದು. ಆ ಭಯದ ಮೂಲವನ್ನು ಕಿತ್ತಾಕ ತಕ್ಷಣ 2 ವೀಲರ್ ಅಲ್ಲ, ಏನು ಬೇಕಾದರೂ ಮಾಡ್ಬೋದು, ಕಲಿಬೋದು, ಏನು ಬೇಕಾದರೂ ಮಾಡ್ಬೋದು. ಅದಾಗಲಿ ಅನ್ನುವ ಆಶಯದೊಂದಿಗೆ ಸಂಚಿಕೆಯನ್ನು ಮಾಡಿದ್ದೀನಿ. ಇದು ನಿಮಗೆ ಹೌದು ಅಂತ ಅನಿಸಿದ್ರೆ ಲೈಕ್ ಮಾಡಿ. ಇಲ್ಲ ಇದೆಲ್ಲ ಸುಳ್ಳು, ನನಗೆ ಈರ್ಷೆನೇ ಇಲ್ಲ, ನಾನು ಆದ್ರೂ ನಂಗೆ ಭಯ, ಏನು ಮಾಡೋದು ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನೀವು ಒಳಗಡೆ ಹೋಗಿ ನೋಡಿ, 1 ನಿಮಿಷ ಕೂತ್ಕೊಂಡು ನೋಡಿ, ನಾನು ಹೇಳ್ತಿರೋದು ಸುಳ್ಳು ಸತ್ಯನಂತ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಕಮೆಂಟ್ ಏನೇ ಇದ್ರೂ ಮಾಡಿ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ತಿಳ್ಕೊಳ್ಳೋಣ ನಿಮ್ಮ ಮನಸ್ಸಲ್ಲೇನಿದೆ, ನಾನೇನನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತೆಲ್ಲ. ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.